ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಏನಮ್ಮ ಮೀನಾ, ಈ ಪೂಜೆ ವ್ರತ ಅಂತ ಹೇಳಿ ಮಾಡ್ತಾ ಇರೋದು ನೀನಲ್ವಾ, ಆದರೆ ನಿಮ್ಮ ಅತ್ತೆ ಮಂಗಳಾರತಿ ಮಾಡ್ತೀನಿ ಅಂತ ಹೇಳಿ ಬಂದಿದ್ದಾರೆ ಅಂತ ಹೇಳಿ ಈ ಕಡೆ ಮೀನಾ ಕರೆಸಿರುವಂತಹವರು ಹೇಳ್ತಾ ಇರ್ತಾರೆ. ಆಗ ಏನಮ್ಮ ನೀನು ಅವ್ರ ಮಾತಿಗೆ ಯಾಕೆ ಹಾಗೆ ನಿಂತ್ಕೊಂಡಿದ್ಯಾ, ನೀನೇ ಮಂಗಳಾರತಿ ಮಾಡಬೇಕು, ಮಾಡಮ್ಮ ಮಾಡು ಅಂತ ಹೇಳಿ ಮಂಗಳಾರತಿಯನ್ನು ಮಾಡೋದಕ್ಕೆ ಶಾಂತಿ ಕೈಗೆ ಕೊಡ್ತಾನೆ ಈ ಮನೋಜ. ಈ ಶಾಂತಿನೂ ಕೂಡ ಮಂಗಳಾರತಿಯನ್ನು ಮಾಡ್ತಾರೆ. ಇನ್ನು ಅಮ್ಮ ಇದಕ್ಕೂ ಕೂಡ ಮಂಗಳಾರತಿಯನ್ನು ಮಾಡು ಅಂತ ಹೇಳಿ ಅಲ್ಲಿ ಒಂದು ಸರ್ಪ್ರೈಸ್ ಆಗಿ ಪ್ಯಾಕಿಂಗ್ ಮಾಡಿಸಿ ಇಟ್ಟಿರುವಂತಹ ಒಂದು ಬೋರ್ಡಿಗೂ ಕೂಡ ಮಂಗಳಾರತಿಯನ್ನು ಮಾಡಿಸ್ತಾರೆ. ಇನ್ನು ಶಾಂತಿ ಇದ್ದವಳು ಎಲ್ರಿಗೂ ಕೂಡ ಮಂಗಳಾರತಿಯನ್ನು ಕೊಟ್ಬಿಟ್ಟು, ಅಮ್ಮ ಈ ಬೋರ್ಡನ್ನು ನೀನೇ ಓಪನ್ ಮಾಡಬೇಕು, ಓಪನ್ ಮಾಡಮ್ಮ, ಇದನ್ನು ತಗೋ ಅಮ್ಮ, ಕತ್ರಿ ರೆಡಿಯಾಗಿ ಇಟ್ಕೊಂಡಿದ್ದೀನಿ ಅಂತ ಹೇಳಿ ಕತ್ರಿಯನ್ನು ಕೊಟ್ಬಿಟ್ಟು ಶಾಂತಿ ಕೈಯಲ್ಲಿ ಓಪನ್ ಮಾಡಿಸ್ತಾರೆ. ಓಪನ್ ಮಾಡಿದಾಗ ಏನಿದು ಇಷ್ಟೊಂದು ಕ್ಯೂರಿಯಾಸಿಟಿಯಿಂದ ಏನು ಕೊಡ್ತಾ ಇದ್ದಾರೆ ಇವರು ಅಂತ ಹೇಳಿ ಎಲ್ಲರೂ ಕೂಡ ಇಣಕಿ ನೋಡ್ತಾ ಇರ್ತಾರೆ. ಆಗ ರೋಹಿಣಿ ಏನಮ್ಮ ಇದು ಅಂತ ಹೇಳಿ ಶಾಂತಿನೂ ಕೂಡ ಹೇಳ್ತಾರೆ. ಅಯ್ಯೋ ಅತ್ತೆ, ನಾನಿವಾಗ ನಿಮ್ಮ ಹೆಸರಲ್ಲಿ ಮೇಕಪ್ ಕೋರ್ಸನ್ನು ಆನ್ಲೈನಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಏನಿದು ಎಸ್ ಅಂತ ಇಟ್ಟಿದ್ದೀರಾ, ಏಕೆ ಶಾಂತಿ ಸಕ್ಕರೆ ಬಯಲು ಶಾಂತಿ ಅಂತ ಇಡ್ಬೋದಿತ್ತಲ್ಲ. ಓ, ಸಕ್ಕರೆ ಅಂತ ಇಟ್ಟರೆ ಈ ಕಡೆ ಅದೃಷ್ಟ ಸಿಗೋದಿಲ್ಲ ಅಂತ ಹೇಳಿ ಎಸ್ ಅಂತ ಇಟ್ಟಿರೋದಾ ಅಂತ ಹೇಳಿ ಸೂರ್ಯ ಹೇಳ್ತಾ ಇರ್ತಾನೆ. ಏನೋ ನೀನು ಕೂಡ ಉದ್ಧಾರ ಆಗೋದಿಲ್ಲ, ಉದ್ಧಾರ ಆಗೋರ್ನು ಬಿಡೋದಿಲ್ಲ, ಏನೇನಾದರೂ ಒಂದು ಕಿತಾಪತಿ ತೆಗಿತಾನೆ ಇರ್ತೀಯಲ್ಲೋ, ಏನೋ ಇದು ಕರ್ಮ ಅಂತ ಹೇಳಿ ಮನೋಜ ಹೇಳ್ತಾ ಇರಬೇಕಾದ್ರೆ, ಕರ್ಮ ಅಲ್ಲಪ್ಪ ಇದು ಬೋರ್ಡಲ್ಲಿರೋ ಮರ್ಮ ಅಂತ ಹೇಳಿ ಈ ಕಡೆ ಸೂರ್ಯನು ಕೂಡ ಹೇಳ್ತಾ ಇರ್ತಾನೆ. ಅಯ್ಯೋ ಅವನು ಗೋಡ್ ಇದ್ದಿದ್ದೇ ಬಿಡೋ, ಅವನಿಗೆ ಯಾಕೆ ನೀನು ಇಷ್ಟೊಂದು ತಲೆ ಕೆಡಿಸ್ಕೊಳ್ತೀಯ ಅಂತ ಹೇಳಿ ನೀವು ಇನ್ನೂ ಎತ್ತರಕ್ಕೆ ಬೆಳಿಬೇಕು ಅಂತ ಹೇಳಿ ಶಾಂತಿ ಹೇಳ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿದಂತಹ ಸೂರ್ಯ ಮತ್ತು ಮೀನಾ ಇಬ್ಬರು ಕೂಡ ನಗ್ತಾ ಇರ್ತಾರೆ. ಇನ್ನೊಂದು ಕಡೆ ಏನೋ ಪೂಜೆಗೆ ಬಂದ್ವಾ ತಿಂದ್ವಾ ರವೆ ಉಂಡೆ ಗಜ್ಜಯ ಅಂತ ಹೇಳಿ ಹೋಗ್ತಾ ಇರ್ಬೇಕಷ್ಟೇ. ಏಯ್ ಮೀನಾ, ಏನು ನೋಡ್ಕೊಂಡು ನಿಂತ್ಕೊಂಡಿದ್ಯಾ, ಬಾರೆ ಫಸ್ಟ್ ಎಲ್ರಿಗೂ ಪ್ರಸಾದ ಕೊಟ್ಟು ಇವ್ರನ್ನೆಲ್ಲ ಫಸ್ಟ್ ಇಲ್ಲಿಂದ ಕಳಿಸೆ ಅಂತ ಹೇಳಿ ಮೀನನ್ಗೆ ಹೇಳ್ತಾಳೆ. ಮೀನನ್ನು ಕೂಡ ಎಲ್ರಿಗೆ ಪ್ರಸಾದವನ್ನು ಕೊಡ್ತಾ ಇರ್ತಾರೆ. ಮೀನಾ, ನಾವು ಎಷ್ಟೋ ಪೂಜೆಗಳಿಗೆ ಹೋಗಿದ್ದೀವಮ್ಮ, ಈ ರೀತಿ ಪ್ರಸಾದನ ನಾವೆಲ್ಲೂ ತಿಂದಿಲ್ಲ, ತುಂಬ ಚೆನ್ನಾಗಿದೆ ಪ್ರಸಾದ ಅಂತ ಹೇಳಿ ಹೊಗಳ್ತಾ ಇರಬೇಕಾದ್ರೆ, ಏನು ನೀವಾಗಿದ್ದರೆ ಎಲ್ಲರ ಮನೆ ಪೂಜೆಗೂ ಹೋಗಿ ಎಲ್ಲಿ ಏನು ಕೊಟ್ಟರು ಹೇಗಿದೆ ಅಂತ ಹೇಳಿ ತಿಂದು ಬರೋದಷ್ಟೇ ನಾನು ನಿಮ್ಮ ಕೆಲಸ ಅಂತ ಹೇಳಿ ಶಾಂತಿ ಹೇಳ್ತಾ ಇರಬೇಕಾದ್ರೆ, ಎಂತೆಂಥ ಶ್ರೀಮಂತರು ನಮ್ಮನ್ನು ಕರೀತಾರೆ, ಆದರೆ ನಾವು ಶ್ರೀಮಂತರ ಮನೆಗೆ ಹೋಗೋದಿಲ್ಲ, ಮೀನಾ ಅಂತ ಒಳ್ಳೆ ಮನಸ್ಸಿರೋರ ಮನೆಗೆ ನಾವು ಹೋಗೋದು ಅಂತ ಹೇಳಿ ಹೇಳ್ತಾರೆ. ಅದನ್ನೆಲ್ಲನೂ ಕೇಳಿಸ್ಕೊಂಡಂತಹ ಶಾಂತಿಗೆ ತುಂಬಾ ಉರಿತಾ ಇರುತ್ತೆ, ಉರಿಸ್ಕೊಳ್ತಾ ಇರ್ತಾರೆ. ಇನ್ನೊಂದು ಕಡೆ ಅಜ್ಜಿ ತಾತನಿಗೂ ಕೂಡ ಪ್ರಸಾದವನ್ನು ಕೊಟ್ಟು ಬಟ್ಟೆಯನ್ನು ಕೊಟ್ಟು ಹೋಗಬೇಕು ಅಂತ ಹೇಳಿ ಬಂದಿರ್ತಾರೆ. ಅದೇ ರೀತಿ ಕೊಟ್ಬಿಟ್ಟು ಆಶೀರ್ವಾದನೂ ಕೂಡ ಮಾಡಿಸ್ಕೊಳ್ತಾ ಇರ್ತಾರೆ. ಸೂರ್ಯನಿಗೆ ಅಜ್ಜಿ ತಾತನ ಮನೆಗೆ ಪೂಜೆ ಕರ್ಕೊಂಡು ಹೋಗಬೇಕು ಅಂತ ಆಸೆ ಇರುತ್ತೆ. ಹಾಗೆ ಕರೀತಾ ಇರಬೇಕಾದ್ರೆ ಮೀನಾ, ರೀ ಬೇಡ, ಒಂದು ನಿಮಿಷ ಬನ್ನಿರಿ ಇಲ್ಲಿ ಅಂತ ಹೇಳಿ ಸೈಡಿಗೆ ಕರ್ಕೊಂಡೋಗಿ ಹೇಳ್ತಾ ಇರ್ತಾರೆ. ಬೇಡ ರೀ, ನಿಮ್ಮಮ್ಮ ಇವರಿಗೆ ಅವಮಾನ ಮಾಡ್ತಾರೆ, ಪಾಪ ವಯಸ್ಸಾದ ಕಾಲದಲ್ಲಿ ಸ್ವಾಭಿಮಾನದಿಂದ ದುಡ್ಕೊಂಡು ತಿನ್ನಬೇಕು ಅಂತ ಹೇಳಿ ಇವ್ರು ಇವಾಗ ಈ ಕೆಲಸನ ಮಾಡ್ತಾ ಇದ್ದಾರೆ, ಇಂಥವ್ರಿಗೆ ಕರ್ಕೊಂಡೋಗಿ ಅವಮಾನ ಮಾಡಿಸಿದ್ರೆ ಅವ್ರು ತಡ್ಕೊಳ್ಳೋದಿಲ್ಲ ರೀ, ಬೇಡ ರೀ ಅಂತ ಹೇಳಿ ಬುದ್ಧಿ ಹೇಳ್ತಾ ಇರಬೇಕಾದ್ರೆ, ಯಾಕ್ರಮ್ಮ ಈ ರೀತಿ ಕಿತ್ತಾಡ್ತಾ ಇದ್ದೀರಾ, ಗಂಡ ಹೆಂಡತಿ ಜಗಳ ಏನಿದ್ರು ಮನೇಲಿ ಇಟ್ಕೋಬೇಕು ಅಂತ ಹೇಳಿ ಅಕ್ಕಪಕ್ಕದವರೆಲ್ಲ ಬಂದು ಮೀನಾ ಸೂರ್ಯನಿಗೆ ಹೇಳಿದಾಗ, ಇಲ್ಲ ನಾವು ಜಗಳ ಮಾಡ್ತಾ ಇಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ಅಜ್ಜಿ ತಾತನ ಹತ್ರ ಬಂದು ಮಾತಾಡ್ತಾರೆ. ಅದೇ ರೀತಿ ಇನ್ನೊಂದು ಕಡೆ ಈ ರೋಹಿಣಿ ಇದ್ದವಳು ಏನಾದರೂ ಮಾಡಿ ನಾವು ಅವ್ನ ಮೊಬೈಲಲ್ಲಿ ಇರೋ ವಿಡಿಯೋನ ತಗೋಬೇಕು ಕಣೆ, ಇವತ್ತು ಮಾತ್ರ ಮಿಸ್ ಮಾಡೋ ಹಾಗೇನೇ ಇಲ್ಲ, ಇವತ್ತು ನಾನು ನಿನಗೆ ಒಂದು ಸ್ವಲ್ಪ ದುಡ್ಡನ್ನು ಕಳಿಸ್ತೀನಿ, ಕೆಲವೊಂದಿಷ್ಟು ಐಟಮ್ ಕಳಿಸ್ತೀನಿ, ಅದನ್ನೆಲ್ಲ ನೀನು ಇವತ್ತು ತೊಗೊಂಬರ್ಬೇಕು ಅಂತಂದಾಗ, ಏನಕ್ಕೆ ಅದೆಲ್ಲ ಅಂತ ಹೇಳಿ ಕೇಳ್ತಾರೆ. ನೋಡೆ, ಈ ಮೀನಾ ಏನೇ ಮಾಡಿದ್ರು ಅದನ್ನು ವಿಡಿಯೋ ಮಾಡೋದಕ್ಕೆ ಅಂತ ಹೇಳಿ ಸೂರ್ಯ ಮುಂದೆ ಬರ್ತಾನೆ. ಇವತ್ತು ಕೋಲ್ಗಳನ್ನು ತರಿಸಿ ಕೋಲಾಟ ಆಡಿಸ್ತೀನಿ ನೋಡು, ಮೀನನ ಜೊತೆ ನಾವು ಕೂಡ ಕೋಲಾಟ ಆಡೋಣ, ಹಾಗೆ ನೀನು ಸೂರ್ಯ ನೀವು ಹೋಗಿ ಆಟ ಆಡಿ ಅಂತ ಹೇಳಿ ಹೇಳು, ಅವನು ಬರ್ತಾನೆ, ವಿಡಿಯೋ ಮಾಡ್ತೀನಿ ಅಂತ ಹೇಳಿ ನೀನು ಫೋನ್ ಇಸ್ಕೊಂಬಿಡು, ಆಗ ಆ ಫೋನಲ್ಲಿರೋ ವಿಡಿಯೋನ ಇಲ್ಲ ನಿನಗೆ ಕಳಿಸ್ಕೊ ಇಲ್ಲ ನನಗೆ ಕಳಿಸೋ, ಹೇಗಿದೆ ಪ್ಲ್ಯಾನು ಅಂತ ಹೇಳಿ ಐಡಿಯಾನು ಕೂಡ ಚೆನ್ನಾಗಿ ಕೊಡ್ತಾ ಇರ್ತಾಳೆ. ಮತ್ತೆ ಪೂಜೆಗೆ ಎಲ್ಲ ತಯಾರಿ ಮಾಡ್ಕೊಂಡಿರ್ತಾರೆ. ಮಾಡ್ತಾ ಇರಬೇಕಾದ್ರೆ ಈ ಸೂರ್ಯನಿಗೆ ಒಂದು ಡೌಟ್ ಬರುತ್ತೆ. ಅಪ್ಪ ಯಾಕಪ್ಪ ಎಲ್ಲೇ ಹೋದರೂ ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮ ಜಾಕೆಟಿಂಬಿಸು ಅಂತ ಹೇಳಿ ಕೊಡ್ತಾರೆ, ಆದರೆ ಈ ಹಾಳಾದ ಗಂಡಸರಿಗೆ ಏನು ಕೊಡೋದಿಲ್ಲ, ಯಾಕಪ್ಪ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ, ಹೇಳ್ತಿಲ್ಲಪ್ಪ ಹಾಳಾದ ಗಂಡಸರು ಅಂತ, ನೋಡು ಅಂದರೆ ಏನಪ್ಪ ನಿನ್ನ ಮಾತಿನ ಅರ್ಥ ಅಂತ ಸೂರ್ಯ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಈ ಕಡೆ ಶ್ರುತಿ ಅವ್ರ ತಾಯಿನೂ ಕೂಡ ಬರ್ತಾರೆ. ಓ ಬನ್ನಿ ಬನ್ನಿಮ್ಮ ಬನ್ನಿ ಅಂತ ಹೇಳಿ ನಮಸ್ಕಾರ ಮಾಡಿಕೊಂಡು ಒಳಗೆ ಕರ್ಕೊಳ್ತಾರೆ. ಇಲ್ಲಿ ನಿಮ್ಮ ಹಸ್ಬೆಂಡ್ ಬರಲಿಲ್ವಾ ಅಂತ ಹೇಳಿ ರಂಗನಾಥ್ ಕೇಳ್ತಾರೆ. ಇಲ್ಲ ಅವರು ಬರಲಿಲ್ಲ, ಓ ಅವರಿಗೆ ಅಡಿಕೆ ಮೂಡಿಸೋ ಕೆಲಸ ತುಂಬಾ ಇತ್ತು ಅಂತ ಅನಿಸುತ್ತೆ, ಅದಕ್ಕೆ ಬರಲಿಲ್ಲ ಅಂತ ಹೇಳಿ ಸೂರ್ಯ ಕಿಂಡಲ್ ಮಾಡ್ತಾರೆ. ಆ ಕಿಂಡಲ್ ಮಾಡಾದ್ಮೇಲೆ, ಇಲ್ಲ ಅವರು ಇಲ್ಲಿ ಬಂದರೆ ಕೆಲವರು ಅವರಿಗೆ ಅವಮಾನ ಮಾಡ್ತಾರೆ, ಅದಕ್ಕೆ ಅವರು ಇಲ್ಲಿ ಬರಲಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಓ ಅವರು ಇವರು ಅಂತ ಯಾಕೆ ಹೇಳ್ತೀರಾ ಆಂಟಿ, ಡೈರೆಕ್ಟಾಗಿ ಸೂರ್ಯ ಅಂತಲೇ ಹೇಳ್ಬೋದಲ್ಲ ಅಂತ ಸೂರ್ಯ ಹೇಳ್ತಾ ಇರಬೇಕಾದ್ರೆ, ಸುಮ್ಮನೆ ಇರೋ, ನೀನು ಯಾಕೋ ಅಡ್ಡೋಗಿ ಮಾತಾಡ್ತೀಯಾ ಅಂತ ಹೇಳಿ ರಂಗನಾಥ್ ತಡೀತಾ ಇರ್ತಾರೆ. ಇನ್ನು ಶಾಂತಿ
ಇದ್ದವಳು ಏ ಬನ್ನಿ ಬೀಗ್ರೆ ಅವ್ರದ್ದು ಯಾವಾಗಲೂ ಇದ್ದಿದ್ದೇ ಗೋಳು, ನೀವು ಅವ್ರ ಮಾತಿಗೆಲ್ಲ ತಲೆ ಕೆಡಿಸ್ಕೊಬೇಡಿ ಬನ್ನಿ ಬೀಗ್ರೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಅಲ್ಲಿಗೆ ಮೀನಾ ಬರ್ತಾಳೆ. ಅಯ್ಯೋ ಅತ್ತೆ ಅವರೇ ಸುಮ್ಮನೆ ಮಾತಾಡ್ತಾರಾ, ಸುಮ್ಮನೆ ಕೋಪ ಮಾಡ್ಕೊಳ್ತಾರ ಇಲ್ಲ ಅಲ್ವಾ, ಏನಾದರೂ ತಪ್ಪು ಮಾಡಿದ್ರೆ ತಾನೇ ಅವ್ರು ಕೋಪ ಮಾಡ್ಕೊಳ್ಳೋದು, ನೀವು ಯಾಕತ್ತೆ ಈ ರೀತಿ ಮಾತಾಡ್ತೀರಾ ಅವ್ರ ಬಗ್ಗೆ ಅಂತ ಹೇಳಿ ಮೀನನ್ನು ಹೇಳ್ತಾಳೆ. ದೊಡ್ಡವರಿಗೆ ಹೇಗೆ ಮಾತಾಡಬೇಕು ಏನು ಅಂತ ನಿನಗೆ ಗೊತ್ತಿಲ್ವಾ, ನಂದೊಂದು ಎಲ್ಲಿಡ್ಲಿ ಅಂತ ಹೇಳಿ ಜಲ್ದು ಮುಂದೆ ಬಂದುಬಿಡ್ತಾಳೆ. ಹೋಗ್ಬಿಟ್ಟು ಅದೇನು ಪೂಜೆ ಕೆಲಸ ಏನಿದೆಯೋ ಅದನ್ನು ನೋಡ್ಕೋ ಹೋಗೆ ಅಂತ ಹೇಳಿ ಬೈತಾಳೆ. ಆಗ ಮೀನನ್ನು ಕೂಡ ಏನನ್ನು ಮಾತಾಡದೆ ಸುಮ್ಮನೆ ನನ್ನ ಗಂಡನಿಗೆ ಎಲ್ಲರೂ ಕೂಡ ಸುಮ್ಮನೆ ಕೆಟ್ಟದಾಗಿ ಮಾತಾಡೋದು ನನಗೆ ಇಷ್ಟ ಆಗಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಅಯ್ಯೋ ಬಿಗ್ರೆ ಇವ್ರದ್ದು ಯಾವಾಗಲೂ ಇದ್ದಿದ್ದೇ ಗೋಳು, ನೀವು ಇದಕ್ಕೆಲ್ಲ ತಲೆನೇ ಕೆಡಿಸ್ಕೋಬೇಡಿ ಬನ್ನಿ ಬಿಗ್ರೆ ಕುತ್ಕೊಳ್ಳಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಶ್ರುತಿ ನಿಮ್ಮಪ್ಪನಿಗೆ ಬರೋದಕ್ಕೆ ಹೇಳು ಅಂತ ಹೇಳಿದ್ದೆ ತಾನೇ, ಹೇಳಲಿಲ್ವಾ ಅಂತ ಹೇಳಿದಾಗ ನಾನು ಹೇಳಿದ್ದೆ ಅವ್ರು ಬಂದಿಲ್ಲ ನಾನೇನು ಮಾಡಲಿ, ನಿಮ್ಮ ಹತ್ರ ನಂಬರು ಇದೆ ಫೋನು ಇದೆ, ಫೋನ್ ಮಾಡಿಬಿಟ್ಟು ನೀವೇ ಕರೀರಿ ಅಂತ ಹೇಳಿ ಶ್ರುತಿ ಹೇಳ್ತಾಳೆ. ಇವರಪ್ಪನ ನಾನೇ ಕರಿಬೇಕು, ನಾನು ಕರೆಯೋದಿಲ್ಲ ಅಂತ ಹೇಳಿ ರವಿನೂ ಕೂಡ ಮುಖನ ತಿರುಗಿಸ್ಕೊಂಡು ಕುತ್ಕೊಳ್ತಾರೆ. ಅಷ್ಟೇ ಪೂಜಾ ಕೋಲುಗಳನ್ನು ತೊಗೊಂಡು ಬರಬೇಕಾದ್ರೆ ಯಾಕೆ ಇಷ್ಟೊಂದು ಲೇಟಾಗಿ ಬಂದೆ, ಬಾರೆ ಬೇಗ ಅಂತ ಹೇಳಿ ಗುಸು ಅಂತ ಹೇಳಿ ಮಾತಾಡ್ತಾ ಇರ್ತಾರೆ. ಮನೋಜ್ ಬಂದುಬಿಟ್ಟು ಏನು ರೋಹಿಣಿ ಅದು ಗುಸು ಅಂತ ಮಾತಾಡ್ತಾ ಇದೆಯಾ, ಏನದು ಈ ಕೋಲನ್ನೆಲ್ಲ ಏನಕ್ಕೆ ತರಿಸಿದ್ಯಾ ಅಂದಾಗ, ಅಯ್ಯೋ ನಾನು ತರಿಸಿರೋದಿಲ್ಲ ಮೀನಾ ತರಿಸಿರೋದು ಅವಳನ್ನೇ ಕೇಳಿ ಅಂತ ರೋಹಿಣಿ ಹೇಳ್ತಾಳೆ. ಅವಳದು ಯಾಕೋ ತುಂಬಾ ಹತಿ ಆಯಿತು, ಪೂಜೆ ಅಂತೆ ಪುನಸ್ಕಾರ ಅಂತೆ ವ್ರತ ಅಂತೆ ಈಗ ಕೋಲಂತೆ, ಕೋಲಾಟ ಆಡೋದಕ್ಕೆ ಕೋಲ್ ತರಿಸಿದಾಳ ಅವಳು, ಮಾಡ್ತೀನಿ ಇರೋ ಅವಳಿಗೆ ಅಂತ ಹೇಳಿಬಿಟ್ಟು ಈ ಮನೋಜ ಬರ್ತಾರೆ. ಅಲ್ಲ ಮೀನಾ ನಿನಗೇನಾಗಿದೆ, ಏನಕ್ಕೆ ಈ ಕೋಲನ್ನು ತರಿಸಿದ್ಯಾ ನೀನು ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ, ಅಯ್ಯೋ ದೇವಿಗೆ ನಾಟ್ಯ ಹಾಡೋದಾಗಿರ್ಬೋದು ಹಾಡಾಗಿರ್ಬೋದು ತುಂಬಾ ಇಷ್ಟ, ಅದನ್ನೆಲ್ಲ ನಾವು ಮಾಡಿದ್ರೆ ದೇವರಿಗೆ ತೃಪ್ತಿ ಆಗುತ್ತೆ ಅಂತ ಹೇಳಿ ಈ ಮೀನಾ ಹೊಗಳುತ್ತಾ ಅಲ್ಲಿಗೆ ಈ ಶಾಂತಿ ಬರ್ತಾಳೆ. ಶಾಂತಿ ಬಂದ್ಬಿಟ್ಟು ಬಾಯಿ ತೆಗಿಯನಿಂದ ಹಾ ಮಾಡೆ ಅಂತ ಹೇಳಿದಾಗ ಯಾಕತ್ತೆ ಅಂತ ಹೇಳಿ ಕೇಳ್ತಾರೆ. ಅಲ್ಲ ಕಡೆ ಕೃಷ್ಣ ಹಾ ಮಾಡಿದಾಗ ಅವನ ಬಾಯಲ್ಲಿ ಬ್ರಹ್ಮಾಂಡನೇ ಕಾಣಿಸ್ತಂತೆ, ನಿನ್ನ ಬಾಯಲ್ಲಿ ಏನಿದೆ ಅಂತ ಗೊತ್ತಾಗಬೇಕು, ಏನೇ ಒಂದು ಕೇಳಿದ್ರು ಕೂಡ ಎಲ್ಲನೂ ಗೊತ್ತು ಅನ್ನೋ ಥರ ಹೇಳ್ತೀಯಲ್ಲ ಅದಕ್ಕೆ ಕೇಳಿದ್ದು, ತೋರ್ಸೆ ನಿನಗೆ ದೇವ್ರ ಮೇಲೆ ಭಕ್ತಿ ಎಷ್ಟಿದೆಯೋ ಅದಕ್ಕಿಂತ ಹೆಚ್ಚು ನನಗೂ ಭಕ್ತಿ ಇದೆ, ಅದೇನು ಮಾಡಬೇಕು ಅಂತಿದ್ದೀರೋ ಅದನ್ನು ಮಾಡ್ಕೊಳ್ಳಿ ಅಂತ ಹೇಳಿ ಈ ಶಾಂತಿ ಹೇಳ್ತಾಳೆ. ಹಾಗೆ ರೋಹಿಣಿ ಅವರೇ ನೀವು ನಮ್ಮ ಜೊತೆ ಡ್ಯಾನ್ಸ್ ಮಾಡ್ತೀರಾ ಅಲ್ವಾ ಅಂದಾಗ ಹೌದು ನಾನು ಮಾಡ್ತೀನಿ ಪೂಜೆನೂ ಮಾಡ್ತಾಳೆ ಅಂತ ಹೇಳಿ ಹೇಳ್ತಾರೆ. ಇನ್ನು ಈ ಶಾಂತಿ ಶಿಷ್ಯರಾಗಿರುವಂತಹ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಕೂಡ ಅಲ್ಲಿಗೆ ಬರ್ತಾರೆ. ಅದರಲ್ಲಿ ಒಂದು ಲವ್ವರ್ಸ್ ಇರ್ತಾರೆ. ಆ ಲವ್ವರ್ಸ್ ಕೂಡ ತುಂಬಾ ಪ್ರೀತಿಯಿಂದ ಖುಷಿಯಾಗಿ ಗುಸುಗುಸು ಅಂತ ಹೇಳಿ ಮಾತಾಡಿಕೊಂಡು ಬಂದು ಕುತ್ಕೊಂಡಿನ ಜಾಗದಲ್ಲೂ ಕೂಡ ಮಾತಾಡ್ತಾನೆ ಇರ್ತಾರೆ. ಅದನ್ನು ಸೂರ್ಯ ಅಬ್ಸರ್ವ್ ಮಾಡ್ತಾರೆ, ಅಪ್ಪನಿಗೆ ತೋರಿಸ್ತಾರೆ, ರಂಗನಾಥಿಗೂ ಕೂಡ ತೋರಿಸಿದಾಗ ರಂಗನಾಥ್ ಕೂಡ ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಹಾಗೆ ಅವ್ರ ಬಗ್ಗೆ ಅವ್ರನ್ನ ಹತ್ತಿರದಲ್ಲಿ ಕೂರಿಸೋದು ಬೇಡ, ಅವ್ರನ್ನ ಬೇರೆ ಕೂಡಿಸ್ಬೇಕಲ್ಲ ಅಂತ ಹೇಳಿ ಇಬ್ಬರು ಸೇರಿಕೊಂಡು ಪ್ಲ್ಯಾನ್ ಮಾಡ್ತಾರೆ. ಸೂರ್ಯ ಅಲ್ಲಿಗೆ ಎದ್ದೋಗ್ತಾನೆ. ಎದ್ದೋಳ ಮೇಲೆ ಯಾವಾಗ ನೋಡಿದ್ರು ಹುಡುಗಿ ಜೊತೆಗೆ ಕುತ್ಕೊಂಡಿರ್ತೀಯ, ಹೆಂಗಸ್ರು ಪಕ್ಕದಲ್ಲಿ ಕುತ್ಕೋಬಾರ್ದು ಕಣೋ, ಎದ್ದೇಳೋ ಬರೋ ಇವನು ಮನೋಜ ಅಂತ, ಇವನಿಗೆ ಹಾಯ್ ಹೇಳೋ ಅಂತ ಹೇಳಿ ಹೇಳ್ತಾನೆ. ನೀನು ಹಾಯ್ ಹೇಳಿದ ತಕ್ಷಣ ನಾನು ಹಾಯ್ ಹೇಳ್ಬೇಕಾ, ಇಲ್ಲ ಕಣೋ ನಾನು ಹೇಳಲ್ಲ ಅಂತ ಹೇಳಿ ಹೇಳ್ತಾನೆ. ಸರಿ ಬೇಡ ಬಿಡಿ ಅಂತ ಸುಮ್ಮನೆ ನಿಂತ್ಕೊಂಡಿರ್ತಾನೆ. ನಾನು ಇವಾಗ ಹೇಳ್ತೀನಿ ಕಣೋ ಹಲೋ ಅಂತ ಅಂದಾಗ ಒಂದು ಹಾಯ್ ಹೇಳೋಕ್ಕೂ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೆಯಾ ನೀನು ಅಂದಾಗ, ಇಲ್ಲೇ ನಿಂತ್ಕೊ ಮಗನೇ ನಿನಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತ ಹೇಳಿ ಮನೋಜನ ಹತ್ರ ಅವನ್ನ ನಿಲ್ಲಿಸ್ಬಿಟ್ಟು ಸೂರ್ಯ ಹೋಗಿ ಕುತ್ಕೊಳ್ತಾನೆ. ಅಯ್ಯೋ ಹೋಗಪ್ಪ ಇವಂದು ಇದ್ದಿದ್ದೇ ಗೋಳು, ಹೋಗಿ ನೀನು ಕುತ್ಕೋ ಹೋಗು ಅಂತ ಹೇಳಿ ಮತ್ತೆ ಈ ಶಾಂತಿ ಆ ಸ್ಟೂಡೆಂಟ್ಸ್ನ ಅಲ್ಲಿಗೆ ಕೂರಿಸ್ತಾರೆ. ಇವ್ರಿಗೆ ಗಲಾಟೆನ ನೋಡೋದಕ್ಕೆ ಆಗ್ದೇ ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸೋಣ ಅಂತ ಹೇಳಿಬಿಟ್ಟು ಸೂರ್ಯನ್ ನಗ್ತಾ ಇರ್ತಾನೆ. ಹಾಗೆ ಮನೋಜ್ ನೋಡಿದ್ರೆ ಫೋನಲ್ಲಿ ಬ್ಯುಸಿಯಾಗಿರ್ತಾನೆ. ಇನ್ನು ಈ ಮೀನಾ ಮತ್ತೆ ಪ್ಲ್ಯಾನ್ ಮಾಡ್ಕೊಂಡಿರೋ ಹಾಗೆ ಪೂಜೆಗೆ ಎಲ್ಲ ತಯಾರಿ ಮಾಡ್ಕೊಂಡಿರ್ತಾರೆ. ಈ ರೋಹಿಣಿ ಏನಾದರೂ ಮಾಡಿ ಇವತ್ತು ಆ ಫೋನನ್ನು ನಾವು ತೊಗೊಳ್ಳೇಬೇಕು, ವಿಡಿಯೋನ ನಾವು ತಗೊಳ್ಳೇಬೇಕು ಅಂತ ಹೇಳಿ ಅಂದ್ಕೊಂಡು ಕಣ್ಣಲ್ಲೇ ಸನ್ನೆ ಮಾಡ್ಕೊಳ್ತಾ ಇರ್ತಾರೆ. ಇನ್ನು ಕೋಲಾಟವನ್ನು ಹಾಡೋದಕ್ಕೆ ಶುರು ಮಾಡ್ತಾ ಇರ್ತಾರೆ. ಈ ಕಡೆ ಸೂರ್ಯನು ಕೂಡ ಅಷ್ಟೇ ಇಂಟ್ರೆಸ್ಟಿಂಗಾಗಿ ವಿಡಿಯೋ ಮಾಡ್ತಾ ಇರ್ತಾರೆ. ವಿಡಿಯೋ ಮಾಡ್ತಾ ಇರಬೇಕಾದ್ರೆ ನಿಧಾನವಾಗಿ ತಪ್ಪಿಸ್ಕೊಂಡು ಈ ರೋಹಿಣಿ ಮತ್ತು ಈ ಪೂಜಾ ಇಬ್ಬರು ಕೂಡ ಅಡುಗೆ ಮನೆಗೆ ಸೂರ್ಯನ ಫೋನನ್ನು ತೊಗೊಂಡು ಹೋಗ್ತಾರೆ. ಓಪನ್ ಮಾಡೇ ಬೇಗ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ, ಬೇಡ ಕಣೆ ಪಾಪ ಗಂಡ ಹೆಂಡತಿ ಅಷ್ಟೊಂದು ಖುಷಿಯಾಗಿದ್ದಾರೆ, ಅವ್ರನ್ನ ನಾವು ಹಾಳು ಮಾಡೋದು ಬೇಡ ಅಂತ ಹೇಳಿ ಪೂಜಾ ಹೇಳ್ತಾ ಇರಬೇಕಾದ್ರೆ, ಈ ದಾರಿ ಬಿಟ್ಟರೆ ನಮಗೆ ಬೇರೆ ದಾರಿ ಇಲ್ಲ ಕಣೆ, ಬೇಗ ಓಪನ್ ಮಾಡೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅಲ್ಲಿಗೆ ನೀರು ಕುಡಿಯೋದಕ್ಕೆ ಅಂತ ಹೇಳಿಬಿಟ್ಟು ಮೀನನ್ನು ಕೂಡ ಬರ್ತಾಳೆ. ಮೀನನ್ನು ಕೂಡ ಬಂದು ಇವರಿಗೆ ಡಿಕ್ಕಿ ಹೊಡಿತಾಳೆ. ಹೊಡೆದ ತಕ್ಷಣವೇ ಆ ಫೋನು ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಕೆಳಗಡೆ ಬಿದ್ದು ಚೂರಾಗಿ 2 ಭಾಗ ಆಗಿರುತ್ತೆ. ಅದನ್ನು ನೋಡಿದಂತಹ ಸೂರ್ಯನು ಕೂಡ ತುಂಬಾ ಶಾಕಾಗಿ ನಿಂತ್ಕೊಳ್ತಾನೆ. ಶಾಕಲ್ಲಿ ಈ ರೋಹಿಣಿನ ಹಾಗೆ ಈ ಪೂಜನ್ನ ನೋಡ್ತಾ ಗುರಾಯಿಸ್ತಾ ಇರ್ತಾನೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ತಪ್ಪದೇ ವೀಕ್ಷಿಸೋಣ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.